ಸಾಧಾರಣವಾಗಿ ಎಲ್ಲ ಮಕ್ಕಳಿಗೂ ಒಂದು ಫನ್ ಸೈಡ್ ಅಂತ ಇದ್ದೇ ಇರುತ್ತೆ ಅಲ್ವಾ. ಈಗ ಹರಿಕೃಷ್ಣ PUC ಯಲ್ಲಿ ಈ ತರ ಸ್ಟೇಟ್ ಟಾಪರ್ ಆಗಿದ್ರು, 9th ಟಾಪರ್ ಆಗಿದ್ರು, ಡಿಸ್ಟ್ರಿಕ್ಟ್ ಟಾಪರ್ ಆಗಿದ್ರು, ಇದೆಲ್ಲ ನಾವು ನೋಡುತ್ತಾ ಇದ್ರೆ ಅದನ್ನ ಹೊರತುಪಡಿಸಿ ಇನ್ನೊಂದು ಹರಿಕೃಷ್ಣ ಇದ್ದೇ ಇರ್ತಾರೆ ಮನೆಯಲ್ಲಿ. ಒಂದು ತುಂಟತನ ಮಾಡೋರು ಇರ್ಬೋದು, ಕೂಗಾಡೋ ಹರಿಕೃಷ್ಣ ಇರ್ಬೋದು, ಕೋಪ ಮಾಡ್ಕೊಳ್ಳೋ ಹರಿಕೃಷ್ಣ ಇರ್ಬೋದು. ನೀವು ಯಾವ ತರ ಹರಿಕೃಷ್ಣ ಮನೆಯಲ್ಲಿ? ಎಲ್ಲರ ತರನೇ ನನಗೂ ಫನ್ನಿ ಸೈಡ್ ಇದ್ದೇ ಇದೆ. ಮನೆಯಲ್ಲಿ ನಾನು ಏನೆಲ್ಲ ಮಾಡ್ತಾ ಇರ್ತೀರ? ರಿಲ್ಯಾಕ್ಸ್ ಆಗಿರ್ತೀನಿ. ಕೋಪ ಬಂದೇ ಬರುತ್ತೆ, ಎಲ್ಲರೂ ಜೀವನದಲ್ಲಿ ಕೋಪ ಇದ್ದೇ ಇದೆ. ಕೋಪ ಬರೋ ಟೈಮಲ್ಲಿ ಕೋಪ ಇದ್ದೇ ಇರುತ್ತೆ. ಫನ್ನಿ ಸೈಡ್ ಅಂದ್ರೆ ಫನ್ನಿ ಸೈಡ್ ಇರುತ್ತೆ. ಯಾರ ಜೊತೆ ಜಾಸ್ತಿ ಜಗಳ ಮಾಡ್ತೀರಾ? ಅಮ್ಮನ ಜೊತೆನಾ ಅಪ್ಪನ ಜೊತೆನಾ? ಜಗಳ ಮಾಡಲ್ಲ. ಫ್ರೆಂಡ್ಸ್ ಜೊತೆ ಆಗ್ಲಿ, ಕ್ಲಾಸ್ ರೂಮ್ ಅಲ್ಲಿ ಜೋಕ್ಸ್ ಆಗಿರ್ಲಿ ಅಂತದ್ದು ನಾನು ಮಾಡ್ತಾ ಇದ್ದೆ. ಆದ್ರೆ ಕ್ಲಾಸ್ ಅವರ್ಸ್ ಅಲ್ಲಿ ಮಾಡ್ತಾ ಇರ್ಲಿಲ್ಲ. ಬ್ರೇಕ್ ಟೈಮ್ ಅಲ್ಲಿ ನನ್ಗೆ ಸಿಗುವಾಗ ನಾನು ಮಾಡ್ತಾ ಇದ್ದೆ. ಫ್ರೆಂಡ್ಸ್ ಜೊತೆ ಅವ್ರನ್ನ ಟೀಸ್ ಮಾಡೋದಾಗಿರ್ಬೋದು, ನಾನು ಇದೆಲ್ಲ ಮಾಡ್ತೀರಾ? ಮನೆಯಲ್ಲಿ ಅಮ್ಮನ ಜೊತೆ ಚಿಕ್ಕ ಚಿಕ್ಕ ನಗು, ಸಿಟ್ಟು ಎಲ್ಲ ಇರುತ್ತೆ. ಬಟ್ ಅದು ಯಾವತ್ತು ನಾನು ಮೀರ್ಲಿಕ್ಕೆ ಟ್ರೈ ಮಾಡಿಲ್ಲ. ಅದೊಂದು ಲಿಮಿಟ್ ಇತ್ತು. ಜಾಸ್ತಿ ಟೈಮ್ ಕೋಪ ಮಾಡ್ಕೊಂಡಿಲ್ಲ? ಯಾವತ್ತೂ ಇಲ್ಲ ಮಾಡಿ. ಓಕೆ. ಈಗ ಸಾಧಾರಣವಾಗಿ PUC ಅಂತಂದ್ರೆ ನೀವು 1 ವರ್ಷ ಫುಲ್ ಅದಕ್ಕೆ ತಪಸ್ ತರ ಓದ್ಬಿಟ್ಟಿರ್ತಾರ ಅಲ್ವಾ. ಈಗ ನಿಮ್ದು ರೊಟೀನ್ ಕೇಳಿದಾಗ್ಲೇ ಗೊತ್ತಾಗತ್ತೆ. ರಾತ್ರಿ 12:30, 1 ಗಂಟೆ ತನಕ ನೀವು ನಿಮ್ ದಿನನ ಓದಿಗೋಸ್ಕರ ಮೀಸಲಿಟ್ಟಿದ್ದೀರಾ. ಇದ್ರ ಮಧ್ಯದಲ್ಲಿ ಎಲ್ಲೂ ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ನೀವು ಒಬ್ರೇ ಕುತ್ಕೊಂಡಿದ್ದಾಗ ಅಥವಾ ಎಲ್ಲಾದ್ರೂ ನಿಮ್ ಕಾಲೇಜಲ್ಲಿ ಇರುವಾಗ ಅನ್ಸಿದ್ದಿದ್ಯಾ, ನನ್ನ ಲೈಫಲ್ಲಿ ನಾನು ಏನೋ ಮಿಸ್ ಮಾಡ್ಕೊಂಡಿದೀನಿ ಅಂತ ಯಾವ್ದಾದ್ರು ವಿಚಾರ ಆತರ ನಿಮಗೆ ತುಂಬಾ ಮಿಸ್ ಆಗಿರೋದು ಅಂತ ಏನಾದ್ರು ಇದೆಯಾ ಅಂತ? ಹಾಗೆ ಅಂತ ಹೇಳಿದ್ರೆ ನನಗೆ ಆತರ ಅನ್ಸಿಲ್ಲ. ಬಿಕಾಸ್ ನಾನು ಮನೆಯಲ್ಲಿ ಸಿಂಗಲ್ ಚೈಲ್ಡ್. ಅಣ್ಣ ಇದ್ದಾರೆ, ಅಣ್ಣ ಹ್ಯಾಂಡಿಕ್ಯಾಪ್ ಆಗಿದೆ. ಅದಕ್ಕೆ ನನಗೆ ಮಾತಾಡ್ಲಿಕ್ಕೆ ಮನೆಯಲ್ಲಿ ಅಮ್ಮ ಅಪ್ಪ ಬಿಟ್ರೆ ಸಿಬ್ಲಿಂಗ್ಸ್ ಯಾರು ಇರ್ಲಿಲ್ಲ. ಅದಕ್ಕೆ ನನ್ಗೆ ಗೊತ್ತು ಮನೆಯಲ್ಲಿ ಕಷ್ಟ ಇದೆ. ನಾನು ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಸೇರಿದ್ರೆ ಮಾತ್ರ ನಂದು ಅಪ್ಪ ಅಮ್ಮನ ಚೆನ್ನಾಗಿ ನೋಡೋಕ್ಕಾಗುತ್ತೆ. ನನಗೆ ತುಂಬಾ ಅದೊಂದು ವಿಚಾರ ನನಗೆ ತುಂಬಾ ಮೋಟಿವೇಶನ್ ಆಗ್ತಾ ಇತ್ತು. ಅದರಿಂದ ನಾನು ಯಾವತ್ತು ನನಗೆ ಓದಿದ್ರೆ ಮಾತ್ರ ಒಳ್ಳೆ ಫ್ಯೂಚರ್ ನನಗೆ ಇದೆ ಅಂತ ನನಗೆ ಯಾವತ್ತೂ ನಂಬಿಕೆ ಇತ್ತು. ಅದಕ್ಕೆ ನಾನು ತುಂಬಾ ಓದಿನ ಕಡೆಗೆ ಹೆಚ್ಚಿನ ಗಮನ ಕೊಡ್ತಾ ಇದ್ದೆ. ಯಾವತ್ತಾದ್ರೂ ಒಂದಿನ ನನಗೆ ಒಳ್ಳೆ ಫ್ಯೂಚರ್ ಬರುತ್ತೆ, ನಾನು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋ ನಂಬಿಕೆ ನನಗಿತ್ತು. ಅದಕ್ಕೆ ನಾನು ಯಾವತ್ತು ಇದು ಬಿಟ್ಟು ಒಂದು ಲೈಫ್ ಇದಾದ್ಮೇಲೆ, ನಾನು ಸಕ್ಸಸ್ ಆದ್ಮೇಲೆ ನನಗೆ ಒಂದು ಒಳ್ಳೆ ಲೈಫ್ ಬಂದೇ ಬರುತ್ತೆ. ಅದಾದ್ಮೇಲೆ ನನಗೆ ಎಂಜಾಯ್ ಮಾಡೋ ಟೈಮ್ ಕೂಡ ಬಂದೇ ಬರುತ್ತೆ. ಬಟ್ ಈ ಟೈಮ್ ಎಂಜಾಯ್ ಮಾಡಕ್ಕಿರೋದಲ್ಲ. ಈ ಟೈಮ್ ಚೆನ್ನಾಗಿ ಓದಿದ್ರೆ ಕೂಡ ಫ್ಯೂಚರ್ ಅಲ್ಲಿ ಇನ್ನು ತುಂಬಾ ವರ್ಷಗಳಿರುತ್ತೆ. ಈಗ ನಾವು ಎಂಜಾಯ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ನಮ್ಗೆ ಎಡುವ ಸಾಧ್ಯತೆ ಇದೆ. ಅದಕ್ಕೆ ಈಗ ನಾವು ಕಷ್ಟಪಟ್ಟು ಚೆನ್ನಾಗಿ ಓದಿ ಒಳ್ಳೆ ಸೀಟ್ ತಗೊಂಡು ಒಳ್ಳೆ ಜಾಬ್ ಮಾಡಿದ್ರೆ ನನಗೆ ಫ್ಯೂಚರ್ ಅಲ್ಲಿ ರಿಲ್ಯಾಕ್ಸ್ ಆಗಿರೋಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನಾನು ಆ ಮೈಂಡ್ ಸೆಟ್ ಇಂದ ಈಗ ತುಂಬಾ ಓದ್ಲಿಕ್ಕೆ ಜಾಸ್ತಿ ಟೈಮ್ ಓದೋದ್ರ ಕಡೆನೆ ನಿಮ್ಮ ಗಮನ ಇರ್ತಾ ಇತ್ತು. ಓಕೆ. ತುಂಬಾ ಅಂದ್ರೆ ಈ ಒಂದು ಕ್ಲಾರಿಟಿ ಇದೆಯಲ್ಲ ನಿಮ್ಗೆ ಒಂದು ಲೈಫ್ ಬಗ್ಗೆ, ಇದು ಅಂದ್ರೆ ಹೇಗ್ ಬಂತ? ಅಂದ್ರೆ ನಿಮ್ಮಿಂದ ನಿಮ್ಗೆ ಯೋಚನೆ ಮಾಡ್ತಾ ಬಂತ ಅಥವಾ ತಂದೆ ತಾಯಿ ಹೇಳ್ತಾ ಬಂತ, ಹೇಗೆ? ನಾನು ನಂದು ಲೈಫ್ ನ ಒಂದ್ಸತಿ ನೋಡಿದ್ರೆ ನನಗೆ ಗೊತ್ತಾಗುತ್ತೆ. ಮನೆಯಲ್ಲಿರೋ ಕಷ್ಟಗಳಾಗಿರ್ಬೋದು, ಅಣ್ಣನ ಬಗ್ಗೆ ಇರೋ ವಿಚಾರ ಆಗಿರ್ಬೋದು, ನೋಡಿದ್ರೆ ನನಗೆ ಗೊತ್ತಾಗುತ್ತೆ. ನಾನ್ ಮಾತ್ರ ನಂದು ಅಪ್ಪ ಅಮ್ಮನ್ಗೆ ಇರೋ ಒಂದು ಹೋಪ್ ಅಂದ್ರೆ ನಾನ್ ಮಾತ್ರ. ಅದಕ್ಕೆ ನಾನ್ ಚೆನ್ನಾಗಿ ಓದ್ಬೇಕು ಅನ್ನೋ ವಿಚಾರ ನನ್ಗೆ ಮನ್ಸೊಳಗೆ ಬರುತ್ತೆ. ಅದಾದ್ಮೇಲೆ ನನ್ನ ಟೀಚರ್ಸ್ ಆಗಿರ್ಬೋದು, ಅವರು ನಂದು ಲೈಫ್ ನೋಡಿ ಅದ್ರ ಬಗ್ಗೆ ಅವರು ಸಹ ಹೇಳ್ತಾರೆ. ನಾನು ಹೇಳಿದ ಹಾಗೆ ದಿವ್ಯಾ ಟೀಚರ್ ಅವರು ಯಾವಾಗ್ಲೂ ಕಾಲ್ ಮಾಡುವಾಗ, ಯಾವಾಗ್ಲೂ ನನ್ ಮಾತನಾಡ್ಸುವಾಗ್ಲೂ ಹೇಳ್ತಾರೆ, ನಿಂದು ಅಪ್ಪ ಅಮ್ಮನ್ಗೆ ನೀನ್ ಮಾತ್ರ ಇರೋದು, ನೀನ್ ಒಳ್ಳೆ ಜಾಬ್ ಅಲ್ಲಿ ತಲುಪಿದ್ರೆ ಅವರಿಗೆ ಅವ್ರಿಗೆ ಖುಷಿ, ಅವರ ಖುಷಿ ನೀನಾಗ್ಬೇಕು, ನೀನ್ ಯಾವತ್ತೂ ಅವ್ರಿಗೆ ದುಃಖ ಕೊಡ್ಬಾರ್ದು. ಅದಕ್ಕೆ ನೀನು ಸಕ್ಸಸ್ ಆದ್ರೆ ಅವರು ಕೂಡ ಅವ್ರನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನಿನ್ಗೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ನನಗೆ ತುಂಬಾ ಮೋಟಿವೇಶನ್ ಆಗ್ತಾ ಇತ್ತು. ಅದರಿಂದ ನಾನು ತುಂಬಾ ಕಲ್ತಿದ್ದೀನಿ. ಅವರ ಮಾತುಗಳು ನನಗೆ ಸ್ಫೂರ್ತಿ ಆಗ್ತಾ ಇತ್ತು. ಸೊ ಅದಕ್ಕೆ ನಾನು ಕಲಿತಾ ಇದ್ದೆ. ಓಕೆ, ಗುಡ್. ಮುಂದೆ ಭವಿಷ್ಯದಲ್ಲಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಹರಿಕೃಷ್ಣ? ನಾನು ಈಗ 2nd PUC ಮುಗಿಸಿ ಇನ್ನು KCET ಎಕ್ಸಾಮ್, ಎಂಟ್ರೆನ್ಸ್ ಎಕ್ಸಾಮ್ ಇದೆ, ಅದು ಮುಗಿಸಿದ್ದೀನಿ. ಈಗ ಅದ್ರದ್ದು ರಿಸಲ್ಟ್ಸ್ ಬಂದ ಮೇಲೆ ಅದ್ರ ಪ್ರಕಾರ ಕಾಲೇಜಸ್ ನೋಡಿ ನೆಕ್ಸ್ಟ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಕಾಲೇಜಸ್ ಅದ್ರ ಪ್ರಕಾರ ನೋಡ್ತೀನಿ. ಕೋರ್ಸ್ ಇದ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. AML 4 years ಕೋರ್ಸ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಸಾಧಾರಣವಾಗಿ ಹರಿಕೃಷ್ಣ, ಈಗ ಎಲ್ಲ ಮಕ್ಕಳಿಗೂ ಒಂದು PUC ಏಜ್ ಅಲ್ಲಿ ಒಂದಷ್ಟು ಈಗಾಗ್ಲೇ ನಿಮ್ಗೆ ಲೈಫ್ ಬಗ್ಗೆ ಒಂಥರ ಕ್ಲಾರಿಟಿ ಸಿಕ್ಕಿದೆ.
ನಮ್ಮ ಅಪ್ಪ ಅಮ್ಮನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು, ನಾನೇ ನಮ್ಮ ಅಪ್ಪ ಅಮ್ಮನ ಒಂದು ಹೋಪ್ ಅಂತ ನಿಮ್ಗೆ ಅದೆಲ್ಲ ಒಂದು ಒಳ್ಳೆ ಕ್ಲಾರಿಟಿ ಇದೆ ನಿಮ್ಗೆ ಈಗಾಗ್ಲೇ. ಇನ್ನು ಭವಿಷ್ಯದಲ್ಲಿ ಅಂದ್ರೆ ಏನಾದ್ರೂ ಯೋಜನೆಗಳಿದ್ಯಾ? ನಾನು ಹೀಗೆ ಇರ್ಬೇಕು, ಹೀಗೆ ಬದುಕನ್ನು ರೂಪಿಸ್ಕೋಬೇಕು, ಏನೆಲ್ಲ ಕನಸುಗಳಿದೆ ಅಂತ? ಅತಿ ದೊಡ್ಡ ಕನಸು ಅಂದ್ರೆ ನಂದು ಅಪ್ಪ ಅಮ್ಮ ಯಾವತ್ತೂ ಖುಷಿ ಪಡ್ಬೇಕು, ನನ್ನಿಂದ ಖುಷಿ ಪಡ್ಬೇಕು, ಯಾವತ್ತೂ ಅವರಿಗೆ ದುಃಖ ನೀಡಬಾರ್ದು ಅಂತ ನನಗಿರೋ ಒಂದಿದೆ. ಅದಕ್ಕೆ ಹೇಗೆ ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ನಾನು ನೋಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹರಿಕೃಷ್ಣ, ಈಗ ನೀವು ಏನಂತಾರೆ ಒಂದು ಪ್ರಮುಖವಾದ ಘಟ್ಟಗಳನ್ನ ದಾಟ್ಬಿಟ್ಟಿದ್ದೀರಾ ಸಕ್ಸಸ್ಫುಲ್ ಆಗಿ. ಒಂದು 10ನೇ ತರಗತಿ, ಇನ್ನೊಂದು ದ್ವಿತೀಯ PUC. ಈಗ ಇದೇ ತರ ಎಷ್ಟೊಂದು ಜನ ಈಗ ಲೈನ್ ಅಲ್ಲಿ ಇದ್ದಾರೆ. 10th ಎಕ್ಸಾಮ್ ಬರೆಯೋರು ಇರಬಹುದು, ಅಥವಾ PUC ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾ ಇರೋರು ಇರಬಹುದು. ಅವರಿಗೆಲ್ಲ ನೀವು ಅಂದ್ರೆ ಏನ್ ಹೇಳಕ್ ಬಯಸ್ತೀರಾ ಅಂತ? ಈಗ ಇವಾಗಿನ ಮಕ್ಕಳಿಗೆ ಈಗ ಏನಂತಾರೆ ಅಡೆತಡೆಗಳು ತುಂಬಾ ಇದೆ. ಓದದ ಈಗ ಮೊಬೈಲ್ ಇರಬಹುದು. ಆ ಮೊಬೈಲ್ ಅಲ್ಲಿ ನಾವು ಬೇಕಾದ್ರೆ ಒಂದ್ ದಿನ ಇಡೀ, ವರ್ಷ ಇಡೀ ಮುಳುಗೋಗಷ್ಟು ವಿಚಾರಗಳು ಆ ಮೊಬೈಲ್ ಅಲ್ಲಿ ಇದೆ. ಒಂಥರ ದೊಡ್ಡ ಮ್ಯಾಜಿಕ್ ತರ ಮಕ್ಕಳನ್ನೆಲ್ಲ ಸೆಳ್ಕೊಳ್ತಾ ಇದೆ, ದೊಡ್ಡವ್ರನ್ನೂ ಸೆಳೀತಾ ಇದೆ. ಅಂತ ಒಂದು ಇದ್ರ ಮಧ್ಯೆ ಅದನ್ನೆಲ್ಲ ದಾಟ್ಕೊಂಡು ಬರೀ ನಾನು ಓದ್ಬೇಕು ಅಂತ ನಿಮ್ ತರ ಫೋಕಸ್ಡ್ ಆಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನೀವು ನಿಮ್ ತರನೇ ಇರೋ ಸ್ಟೂಡೆಂಟ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? 10th ಮತ್ತೆ 12th ಯೋಚನೆ ಮಾಡೋಷ್ಟು ಭಯ ಪಡ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ಸುತ್ತೆ. ನಾವು ಯಾವತ್ತು ಡೈಲಿ ತೆಗ್ದಿದ್ದ ಪಾಠಗಳನ್ನ ಅವತ್ತೇ ಓದ್ಲಿಕ್ಕೆ ಟ್ರೈ ಮಾಡಬೇಕು. ಜಾಸ್ತಿ ಬರ್ಡನ್ ಇಟ್ಕೊಳ್ಬಾರ್ದು. ಈಗ ಎಕ್ಸಾಮ್ ಟೈಮಲ್ಲಿ ತುಂಬಾ ಪೋರ್ಷನ್ಸ್ ಕವರ್ ಮಾಡಿ, ಸಿಲೆಬಸ್ ತುಂಬಾ ಕವರ್ ಮಾಡಕ್ಕಿದ್ರೆ ಟೆನ್ಷನ್ ಆಗುತ್ತೆ. ಲಾಸ್ಟಿಗೆ ನಾವು ಏನು ಕವರ್ ಮಾಡೋದು ಹೋಗ್ತೀವಿ, ಎಕ್ಸಾಮ್ ಅಲ್ಲಿ ಕಮ್ಮಿ ಮಾಡ್ತಿರ್ತೀವಿ. ಅದಕ್ಕೆ ನಾವು ಡೈಲಿ ಕನ್ಸಿಸ್ಟೆಂಟ್ ಆಗಿ 2 or 3 hours ಡೈಲಿ ಓದಿದ್ರೆ ಸಾಕು. ಎಕ್ಸಾಮ್ ಟೈಮಲ್ಲಿ ಜಾಸ್ತಿ ಓದುವಂತ ಅವಶ್ಯಕತೆ ಇಲ್ಲ. ನಾವು ಲಾಸ್ಟಿಗೆ ಬರ್ಡನ್ ಇಟ್ಕೊಳ್ಳೋ ಮಾತ್ರ ಕಷ್ಟ ಆಗ್ತದೆ. ಮತ್ತೆ ಫೋನ್ ಅನ್ನೋದು ಹೌದು ತುಂಬಾ ದೊಡ್ಡ ಡಿಸ್ಟ್ರಾಕ್ಷನ್. ಬಟ್ ಯಾವತ್ತು ನಾವು ಡಿಸ್ಟ್ರಾಕ್ಟ್ ಆಗುವಾಗ ಒಂದು ಯೋಚನೆ ಮಾಡಬೇಕು, ನಮ್ಮ ಗುರಿ ನಾವು ಯೋಚನೆ ಮಾಡಬೇಕು. ನಾವು ಫ್ಯೂಚರ್ ಅಲ್ಲಿ ನಾವು ಏನ್ ಆಗ್ಬೇಕು ಅಂತ ಯೋಚನೆ ಮಾಡಬೇಕು. ಆ ಯೋಚನೆ ನಮ್ಮಲ್ಲಿದ್ರೆ, ಆ ತಿಳುವಳಿಕೆ ನಮ್ಮಲ್ಲಿದ್ರೆ ನಾವು ಯಾವತ್ತು ಡಿಸ್ಟ್ರಾಕ್ಟ್ ಆಗಲ್ಲ. ನಾವು ನಮ್ಮ ಗುರಿನ ನಾವು ಎಲ್ಲಕ್ಕಿಂತ ಮೇಲೆ ಇಡ್ಬೇಕು. ಅವಾಗ ನಮ್ಗೆ ಈ ಫೋನ್ ಬೇಡ, ಈ ಫೋನ್ ಅಲ್ಲ ಜೀವನ ಅಂತ ಗೊತ್ತಾಗುತ್ತೆ, ತಿಳುವಳಿಕೆ ಬರುತ್ತೆ ನಮ್ಗೆ. ಅವಾಗ ನಾವು ಇನ್ನು ಓದೋ ಕಡೆಗೆ ನಮ್ ಗಮನ ಕೊಡ್ತೇವೆ. ಮತ್ತೆ ಎಲ್ಲರೂ ಈಗ ಓದೋ ಕಡೆ ಸಕ್ಸಸ್ಫುಲ್ ಆಗ್ಬೇಕು ಅಂತ ಇಲ್ಲ, ಅವರಿಗೆ ಬೇರೆ ಇಂಟ್ರೆಸ್ಟ್ಗಳಿರುತ್ತೆ. ಈಗ ಕ್ರೀಡೆಯಲ್ಲಾಗಿರ್ಬೋದು, ಚರ್ಚಾ ಸ್ಪರ್ಧೆ ಆಗಿರ್ಬೋದು, ಅಂತಹ ಅವರಿಗೆ ಬೇರೆ ಟ್ಯಾಲೆಂಟ್ಸ್ ಇರುತ್ತೆ. ಅದನ್ನ ಅವರು ಫೈಂಡ್ ಔಟ್ ಮಾಡಿ ಅದರಲ್ಲೂ ಕೂಡ ಎನ್ಕರೇಜ್ ಆಗ್ಬೋದು. ಎಲ್ಲರೂ ಓದಿ ಸಕ್ಸಸ್ಫುಲ್ ಆಗೋರು ಮಾತ್ರ ಅಲ್ಲ ಇರೋದು, ಓದದೆ ತುಂಬಾ ಇಂಥ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರು ಇರ್ತಾರೆ. ಅದು ಫೈಂಡ್ ಔಟ್ ಮಾಡಬೇಕಾಗಿದ್ದು ಅತಿ ಮುಖ್ಯವಾದ ಇದು. ಅದಕ್ಕೆ ಸಪೋರ್ಟ್ ಮಾಡಬೇಕಾಗಿದ್ದು ನಮ್ಮದು ಶಿಕ್ಷಕರಾಗಿರ್ಬೋದು, ನಮ್ಮ ಪೇರೆಂಟ್ಸ್ ಆಗಿರ್ಬೋದು. ಬರೀ ಈಗ ಸ್ವಲ್ಪ ಮಕ್ಕಳು ಓದೋದ್ರಲ್ಲಿ ಸ್ವಲ್ಪ ಬ್ಯಾಕ್ ಇರ್ತಾರೆ, ಬಟ್ ಬೇರೆ ಟ್ಯಾಲೆಂಟ್ ಅವ್ರಿಗೆ ತುಂಬ ಇರುತ್ತೆ. ಅದರಲ್ಲಿ ಎನ್ಕರೇಜ್ ಮಾಡುವಂತಹ ಟೀಚರ್ಸ್ ಮತ್ತು ಪೇರೆಂಟ್ಸ್ ಇರೋದು ತುಂಬ ಮುಖ್ಯ. 10th ಮತ್ತು 2nd PUC ಅವರಿಗೆ ಹೇಳಲಿಕ್ಕೆ ಇಷ್ಟಪಡೋದು ಅಂದರೆ, ಭಯ ಯಾವತ್ತೂ ಬೇಡ. ತುಂಬ ಈಸಿ ಇರುತ್ತೆ ಆ್ಯಕ್ಚುಲಿ, ಬಟ್ ಡೈಲಿ ಓದಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮತ್ತು 2nd PUCಯಲ್ಲಿ ನಾವು ಬರೀ ಬೋರ್ಡ್ಸ್ ಕಡೆಗೆ ಗಮನ ಕೊಡದೆ KCET ಕಡೆಗೆ ಗಮನ ಕೊಡಬೇಕು. ಈಗ ನೀವು 3 to 4 hours ಸ್ಟಡಿ ಪ್ಲ್ಯಾನ್ ಇಟ್ಕೊಂಡಿದ್ರೆ 3 hours ನೀವು ಬೋರ್ಡ್ಸಿಗೆ ಹೋಗ್ಬಿಟ್ಟು 1 hour ಆದರೂ KCETಗೆ ಆಗಿ ಮೀಸಲಿಡಬೇಕು. ನೀವು ಲಾಸ್ಟಿಗೆ 1 month ಬೋರ್ಡ್ಸ್ ಆದಮೇಲೆ 1 month KCETಗೆ ಇರುವಾಗ ಅಲ್ಲಿ ನೀವು ತುಂಬ ಕವರ್ ಮಾಡೋಕೆ ನೋಡಿದರೆ ತುಂಬ ಬರ್ಡನ್ ಆಗುತ್ತೆ, ಲಾಸ್ಟಿಗೆ ತುಂಬ ಕವರ್ ಮಾಡೋಕೆ ಆಗಲ್ಲ. ಅದಕ್ಕೆ ಡೈಲಿ ಬೋರ್ಡ್ಸ್ ಓದೋ ಜೊತೆಗೇನೆ ನಾವು KCET ಮತ್ತು ನೀಟ್ ಬರೆಯೋಕ್ಕೆ ಇಷ್ಟ ಬರೋರು, JEE ಬರೆಯೋಕ್ಕೆ ಇಷ್ಟಪಡೋರು ಅದು ಕೂಡ ಟ್ರೈ ಮಾಡಿದರೆ ತುಂಬ ಈಸಿಯಾಗಿ ಅದು ಹೋಗುತ್ತದೆ. ತುಂಬ ಕನ್ಸಿಸ್ಟೆನ್ಸಿ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್. ನಾವು ಲಾಸ್ಟಿಗೆ ಓದಲಿಕ್ಕೆ ಆಗಿದ್ರೆ ಏನೂ ಆಗಲ್ಲ. ಡಿಸಿಪ್ಲಿನ್ ಮತ್ತು ಕನ್ಸಿಸ್ಟೆನ್ಸಿ ಇದ್ದರೆ ಎಲ್ಲ ಸಾಧ್ಯ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಖಂಡಿತ. ಹರಿಕೃಷ್ಣ ಅವರೇ, ಈಗ ನಿಮ್ಗೆ ಏನಾದ್ರೂ ಈ ಕಾರ್ಯಕ್ರಮದ ಮೂಲಕ ಹೇಳೋದಕ್ಕೆ ಏನಾದ್ರು ಇಷ್ಟಪಡ್ತೀರಾ ಅಂತ? ಓದಿನ ಶಿಕ್ಷಣದ ಬಗ್ಗೆ ಇರ್ಬೋದು, ಅಥವಾ ಹೇಗೆ ನಿಮ್ಮ PUC ಹೇಗೆ ಪಾಸ್ ಮಾಡಿದ್ರಿ, ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಹೇಳ್ಕೊಳ್ಳೋಕಿದ್ರೆ ನೀವು ಮುಕ್ತವಾಗಿ ಹೇಳ್ಬಹುದು. ಫಸ್ಟ್ ಆಫ್ ಆಲ್ ನನಗೆ ಹಿಂಗೆ ಮಾತಾಡ್ಲಿಕ್ಕೆ ಆಪರ್ಚುನಿಟಿ ಕೊಟ್ಟ ಮೋಹನ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ತುಂಬಾ ಧನ್ಯವಾದಗಳೆಲ್ಲ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಶಾಲೆಯಲ್ಲಿರೋ ಎಲ್ಲ ಶಿಕ್ಷಕರಾಗಿರ್ಲಿ, ಶಿಕ್ಷಕೇತರ ವರ್ಗದವರಾಗಿರ್ಲಿ, ಹಾಗೂ ನಾನು
ಕಲಿತ ವಿದ್ಯಾನಿಕೇತನ ಪದವಿ ಪೂರ್ವ ಕಾಲೇಜಿನ ನನ್ನ ಪ್ರಾಂಶುಪಾಲರಾಗಿರ್ಲಿ, ಶಿಕ್ಷಕರಾಗಿರ್ಲಿ ಹಾಗೂ ಎಲ್ಲ ಶಿಕ್ಷಕೇತರ ವರ್ಗದವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಲು ಇಷ್ಟಪಡ್ತೀನಿ. ಹಾಗೂ ನನ್ನ ಫ್ರೆಂಡ್ಸ್ ತುಂಬಾ ಸಪೋರ್ಟಿವ್ ಆಗಿದ್ರು, ನನಗೆ ತುಂಬಾ ಮೋಟಿವೇಟ್ ಕೂಡ ಮಾಡ್ತಾ ಇದ್ರು. ಅವರಿಗೂ ನಾನು ಥ್ಯಾಂಕ್ಸ್ ಹೇಳಲು ಇಷ್ಟಪಡ್ತೀನಿ. ಹಾಗೂ ನನಗೆ ಕರಾತೆಯಲ್ಲಿ ನನ್ನ ಸೆನ್ಸೈ ಎಂ ಬಿ ಚಂದ್ರನ್ ತುಂಬ ಸಪೋರ್ಟಿವ್ ಆಗಿದ್ರು. ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಈ ಮೂಲಕ ತಿಳಿಸ್ತೀನಿ. ನನಗೆ ಹೀಗೆ ಮಾತಾಡಲಿಕ್ಕೆ ಅಪರ್ಚುನಿಟಿ ಕೊಟ್ಟು ನನಗೆ ನನ್ನ ಯಶಸ್ಸನ್ನು ಇನ್ನೂ ಸ್ವಲ್ಪ ಜಾಸ್ತಿ ಹೇಳ್ಕೊಳ್ಳಿಕ್ಕೆ ಇಷ್ಟಪಟ್ಟ ಮೇಡಮ್ಗೆ ಕೂಡ ನಾನು ಧನ್ಯವಾದಗಳು. ಓಕೆ, ಕೊನೆಯದಾಗಿ ಹರಿಕೃಷ್ಣ ಅವರೇ, ನಿಮ್ಮ ಅಂದರೆ ನೀವು ತುಂಬ ಈ ಚಿಕ್ಕ ವಯಸ್ಸಿಗೆ ತುಂಬ ಫೋಕಸ್ಡ್ ಆಗಿದ್ದೀರಾ. ಅಂದರೆ ನೀವೇನು ಮಾಡಬೇಕು, ನಿಮ್ಮ ಭವಿಷ್ಯನ ಹೇಗೆ ರೂಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಒಂಥರ ಬಹಳ ದೊಡ್ಡ ಮಟ್ಟದಲ್ಲಿ ಕ್ಲಾರಿಟಿ ಅನ್ನೋದು ಇದೆ. ಬಹುಶಃ ಇದೇ ಥರದ ಕ್ಲಾರಿಟಿ ಎಲ್ಲ ವಿದ್ಯಾರ್ಥಿಗಳಿಗೂ ಇದ್ದರೆ ಅವರ ಭವಿಷ್ಯದಲ್ಲಿ ಅವರ ಗುರಿಯನ್ನು ಮುಟ್ಟೋದು ಬಹಳ ಸುಲಭ ಆಗತ್ತೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ನೀವೇನು ಅನ್ಕೊಂಡಿದ್ದೀರಾ ಆ ದಾರಿನಲ್ಲಿ ನಿಮಗೆ ಯಶಸ್ಸು ಸಿಗಲಿ. ನಿಮ್ಮ ತಂದೆ ತಾಯಿಗೆ ನೀವು ಒಬ್ಬ ಉತ್ತಮ ಮಗ, ದೇಶಕ್ಕೆ ಒಬ್ಬ ಉತ್ತಮ ಪ್ರಜೆಯಾಗಿ ನೀವು ಬಾಳಿ ಅಂತ ನಾವು ನಮ್ಮ ವಾಹಿನಿಯ ಮೂಲಕ ಹಾರೈಸ್ತಾ, ನಿಮ್ಮ ಕನಸುಗಳೆಲ್ಲ ಸಾಕಾರ ಆಗ್ಲಿ ಅಂತ ನಮ್ಮ ವಾಹಿನಿಯಿಂದ ನಿಮ್ನ ಹಾರೈಸ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬಾ ಹಾಗೆ ನೀವು ಬಹಳ ಚೆನ್ನಾಗಿ ಮಾತಾಡಿದ್ದೀರಾ. ಅದಕ್ಕೋಸ್ಕರ ನಿಮ್ಗೆ ಧನ್ಯವಾದಗಳು ಹರಿಕೃಷ್ಣ. ಥ್ಯಾಂಕ್ ಯು.